ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ MA ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರದಲ್ಲಿ ಸ್ತರವಿನ್ಯಾಸದ ಮೇಲೆ ಕೈಗಾರಿಕೀಕರಣದ ಪ್ರಭಾವದ ಬಗ್ಗೆ ತಿಳ್ಕೊಳ್ಳೋಣ. ಕೈಗಾರಿಕಾ ಸಮಾಜಗಳಲ್ಲಿ ಅಪೂರ್ವ ರೀತಿಯ ಸಾಮಾಜಿಕ ಸ್ತರವಿನ್ಯಾಸವಿದೆ. ಕೈಗಾರಿಕಾ ಸಮಾಜದ ವಿವಿಧ ಸ್ತರಗಳನ್ನು ಸಾಮಾಜಿಕ ವರ್ಗಗಳೆಂದು ಕರೆಯಬಹುದು. ಕೈಗಾರಿಕಾ ಸಮಾಜದ ಸ್ತರವಿನ್ಯಾಸದ ಆಧಾರವು ಅವುಗಳ ಸಮಾಜದ ಸ್ತರವಿನ್ಯಾಸಗಳ ಆಧಾರಕ್ಕಿಂತ ಭಿನ್ನವಾಗಿರುವಂಥದ್ದು. ಅಂದರೆ ಅದರಲ್ಲಿ 4 ಆಧಾರಗಳನ್ನು ನಾವು ಕಾಣ್ಬೋದು. 1 ಉದ್ಯೋಗ, 2 ಶಿಕ್ಷಣ, 3 ವರಮಾನ, 4 ಜನನ. ಮೊದಲನೇದಾಗಿ ಉದ್ಯೋಗ. ಕೈಗಾರಿಕಾ ಸಮಾಜಗಳಲ್ಲಿ ಉದ್ಯೋಗವೇ ಸಾಮಾಜಿಕ ಸ್ತರವಿನ್ಯಾಸದ ಮುಖ್ಯ ಆಧಾರವಾಗಿರುವಂಥದ್ದು. ಈ ಕೈಗಾರಿಕಾ ಸಮಾಜದಲ್ಲಿ ಉನ್ನತ ಅಂತಸ್ತಿಗೆ ಏರಬೇಕಾದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಇಲ್ಲಿ ಆನುವಂಶಿಕತೆ ಯಾವುದೇ ಬೆಲೆ ಇಲ್ಲ. ಈ ಸಮಾಜದಲ್ಲಿ ವ್ಯಕ್ತಿಯ ಅಂತಸ್ತು ಮತ್ತು ಘನತೆ ಗೌರವಗಳನ್ನು, ಅವರು ಹೊಂದಿದ ಹುದ್ದೆ ಅಥವಾ ಅಧಿಕಾರಗಳನ್ನು ಈ ಉದ್ಯೋಗದಲ್ಲಿ ಅವನಿಗಿರುವ ಸ್ಥಾನಮಾನಗಳು ನಿರ್ಧರಿಸುತ್ತದೆ. ಅಂದರೆ ಕೈಗಾರಿಕಾ ಸಮಾಜದಲ್ಲಿ ವ್ಯಕ್ತಿಯ ಉದ್ಯೋಗಕ್ಕೆ ಹೆಚ್ಚು ಮಹತ್ವ ಇದೆ. ಇಂತಹ ಉದ್ಯೋಗವನ್ನು ಪಡೆಯಲು ವ್ಯಕ್ತಿ ಹೋರಾಡಬೇಕು. ಕೈಗಾರಿಕಾ ಸಮಾಜಗಳಲ್ಲಿ ವ್ಯಕ್ತಿಯ ವೃತ್ತಿ ಆನುವಂಶಿಕವಾಗಿರುವುದಿಲ್ಲ. ಇದು ಉದ್ಯೋಗದ ಬಗ್ಗೆ ಇರುವಂಥದ್ದು. ನಾವು ಪಾಯಿಂಟ್ಸ್ಗಳನ್ನಷ್ಟೇ ಈಗ ನೋಡ್ತಾ ಹೋಗುವ. ಸಮಯಾವಕಾಶ ಇದ್ದಾಗ ಪಾಯಿಂಟ್ಸ್ಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ಶಿಕ್ಷಣ ಕೂಡ ಕೈಗಾರಿಕಾ ಸಮಾಜದಲ್ಲಿ ವ್ಯಕ್ತಿಯ ಅಂತಸ್ತನ್ನು ನಿರ್ಧರಿಸುವುದರಲ್ಲಿ ಶಿಕ್ಷಣ ಕೂಡ ಪಾತ್ರವನ್ನು ವಹಿಸುತ್ತದೆ. ಇನ್ನು ವರಮಾನ. ಕೈಗಾರಿಕಾ ಸಮಾಜಗಳಲ್ಲಿ ವ್ಯಕ್ತಿಯ ಸಾಮಾಜಿಕ ಅಂತಸ್ತು ಅವನ ವರಮಾನ ಆಧಾರ ಮೇಲೆ ನಿರ್ಧರಿಸಲಾಗುತ್ತದೆ. ಇನ್ನು ಜನನ ವ್ಯಕ್ತಿಯ ಸಾಮಾಜಿಕ ಅಂತಸ್ತನ್ನು ನಿರ್ಣಯಿಸುವಲ್ಲಿ ಯಾವಾಗಲೂ ಅವರ ಜನನ ಮತ್ತು ವಂಶಗಳ ದೃಷ್ಟಿಯಲ್ಲಿ ಇರಿಸಿಕೊಳ್ಳಲಾಗ್ತದೆ. ವ್ಯಕ್ತಿಯು ಯಾವ ವಂಶದಲ್ಲಿ ಜನಿಸಿದವನೆಂಬೆಂದು ಬೇರೆ ಬೇರೆ ರೀತಿಯಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ಬರುವಂಥದ್ದು ಜಾತಿ ವ್ಯವಸ್ಥೆಯ ಮೇಲೆ ಕೈಗಾರಿಕೀಕರಣದ ಪ್ರಭಾವ. ಜಾತಿ ವ್ಯವಸ್ಥೆಯ ಮೇಲೆ ಕೈಗಾರಿಕೀಕರಣದ ಪ್ರಭಾವದಲ್ಲಿ ಜಾತಿ ವ್ಯವಸ್ಥೆಯ ಶೈಥಿಲ್ಯ, ಬ್ರಾಹ್ಮಣರ ಪ್ರಭಾವ ಮತ್ತು ಅಧಿಕಾರಗಳು ಕಡಿಮೆಯಾಗಿದೆ, ಶೂದ್ರರ ಏಳಿಗೆ, ಜಾತಿ ವ್ಯವಸ್ಥೆಯ ರದ್ದತಿ, ನೈಪುಣ್ಯ ಸಾಮರ್ಥ್ಯಗಳನ್ನು ಆಧರಿಸಿದ ಶ್ರಮ ವಿಭಜನೆ, ಕೊನೆಗೊಂಡಿರುವ ಜಾತಿಗಳ ನಿಯಂತ್ರಣ, ಅಸ್ಪೃಶ್ಯತೆ ಕೊನೆಗೊಂಡುದು, ಜಾತ್ಯಾಂತರದ ವಿವಾಹಗಳು. ಜಾತಿ ವ್ಯವಸ್ಥೆಯ ಮೇಲೆ ಕೈಗಾರಿಕೀಕರಣದ ಪ್ರಭಾವವನ್ನು ನೋಡುವುದಾದರೆ, ಜಾತಿ ವ್ಯವಸ್ಥೆಯ ಶೈಥಿಲ್ಯ. ಕೈಗಾರಿಕೀಕರಣವು ಭಾರತದಲ್ಲಿನ ಜಾತಿ ವ್ಯವಸ್ಥೆಯ ಶಿಥಿಲವಾಗಲು ಕಾರಣವಾಗಿದೆ. ಕೈಗಾರಿಕೀಕರಣದ ಪರಿಣಾಮವಾಗಿ ಸಾಂಪ್ರದಾಯಿಕವಾದ ಜಾತಿ ಆಧಾರಿತ ಸಮಾಜವು ಅವನತಿಯ ದಾರಿಯಲ್ಲಿದೆ. ಹಿಂದೆ ಹೇಳಿದಂತೆ ಸಾಂಪ್ರದಾಯಿಕ ಸಮಾಜದಲ್ಲಿ ವ್ಯಕ್ತಿಯ ಜಾತಿಯೇ ಅವನ ಅಂತಸ್ತನ್ನು ನಿರ್ಧರಿಸುವಂಥದ್ದು. ಆದರೆ ಕೈಗಾರಿಕೀಕರಣದ ಪ್ರಭಾವದಿಂದಾಗಿ ಸಾಮಾಜಿಕ ವರ್ಗೀಕರಣದ ಜಾತಿ ಆಧಾರಿತ ಮಾನದಂಡ ಬದಲಾಯಿಸಿದೆ. ಎರಡನೆಯದು ಬ್ರಾಹ್ಮಣರ ಪ್ರಭಾವ ಮತ್ತು ಅಧಿಕಾರಗಳು ಕಡಿಮೆಯಾಗಿದೆ. ಸಾಂಪ್ರದಾಯಿಕವಾದ ಸಾಮಾಜಿಕ ರಚನೆಯಲ್ಲಿ ಬ್ರಾಹ್ಮಣರು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿದ್ದರು. ಆದರೆ ಕೈಗಾರಿಕೀಕರಣದ ಫಲಿತಾಂಶವಾಗಿ ಬ್ರಾಹ್ಮಣರ ಪ್ರಭಾವ ಕ್ಷೀಣಿಸುತ್ತಿದೆ. ಭಾರತೀಯ ಸಮಾಜದ ಮೇಲೆ ತಾವು ಹೊಂದಿದ್ದಂತಹ ಪರಂಪರಾಗತ ನಿಯಂತ್ರಣವನ್ನು ಬ್ರಾಹ್ಮಣರು ಕ್ರಮೇಣ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನು ಶೂದ್ರರ ಏಳಿಗೆ. ಸಾಂಪ್ರದಾಯಿಕ ಭಾರತೀಯ ಸಮಾಜದಲ್ಲಿ ಶೂದ್ರರ ಸ್ಥಾನ ಅತ್ಯಂತ ಕೆಳಗಿದನಾಗಿತ್ತು. ನಿಜವಾಗಿಯೂ ಅವರ ಸ್ಥಿತಿಗತಿಗಳು ಶೋಚನೀಯವಾಗಿತ್ತು. ಅವರನ್ನು ಸೇವಕರಂತೆ, ಗುಲಾಮರಂತೆ ನೋಡಿಕೊಳ್ತಾ ಇದ್ದರು. ನಂತರದ ದಿನಗಳಲ್ಲಿ ಅವರಿಗೆ ಹೆಚ್ಚು ಗೌರವ ಇರಲಿಲ್ಲ. ನಂತರದ ದಿನಗಳಲ್ಲಿ ಅವರಿಗೂ ಕೂಡ ಗೌರವ ಸಿಗ್ತಾನೆ ಹೋಯಿತು. ಕೈಗಾರಿಕೀಕರಣದ ಫಲಿತಾಂಶದಿಂದಾಗಿ ಅವರ ಸ್ಥಿತಿಗತಿಗಳಲ್ಲೂ ಸಾಕಷ್ಟು ಸುಧಾರಣೆಯಾಯಿತು. ಕೈಗಾರಿಕಾ ಸಮಾಜದಲ್ಲಿ ವ್ಯಕ್ತಿಯ ಸಾಮಾಜಿಕ ಅಂತಸ್ತು ಅವನ ಜಾತಿಯಿಂದ ನಿರ್ಧಾರವಾಗುವುದಿಲ್ಲವಾದ್ದರಿಂದ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸಬಲ್ಲ ಉತ್ತಮ ಅರ್ಹತೆಗಳಿಂದ ಕೂಡಿದ ಯಾವನೇ ವ್ಯಕ್ತಿ ಆಗಲಿ ಅವನಿಗೆ ಉನ್ನತ ಸ್ಥಾನ ಏರಬಹುದು. ಜಾತಿ ವ್ಯವಸ್ಥೆಯ ರದ್ದತಿ. ಸಾಂಪ್ರದಾಯಿಕ ಜಾತ್ಯಾಧಾರಿತ ಸಮಾಜದಲ್ಲಿ ಪ್ರತಿಯೊಂದು ಜಾತಿಯವರು ತಮ್ಮದೇ ಆದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. ಅವರ ಮನೋರಂಜನೆ ಕೂಡ ಜಾತ್ಯಾಧಾರಿತವಾಗಿತ್ತು. ಸಾಮಾನ್ಯವಾಗಿ ಬ್ರಾಹ್ಮಣರು ಬೋಧಕರಾಗಿರುತ್ತಿದ್ದರು, ಕ್ಷತ್ರಿಯರು ಯೋಧರಾಗಿರುತ್ತಿದ್ದರು. ಈಗ ಎಲ್ಲವೂ ಬದಲಾಗಿದೆ. ಶೂದ್ರರು ಮೇಲ್ಜಾತಿಯವರ ಮನೆಗಳಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಈಗ ಇಲ್ಲ. ಈ ಎಲ್ಲ ಪರಿವರ್ತನೆಗಳಿಂದಾಗಿ ಜಾತಿಗಳ ಸಾಂಪ್ರದಾಯಿಕ ಕರ್ತವ್ಯಗಳು, ಆಚರಣೆಗಳು ರದ್ದಾಗಿ ಹೋಗಿದೆ. ಇನ್ನು 5ನೇ ಪಾಯಿಂಟ್, ನೈಪುಣ್ಯ ಸಾಮರ್ಥ್ಯಗಳನ್ನು ಆಧರಿಸಿದ ಶ್ರಮ ವಿಭಜನೆ. ಜಾತಿ ವ್ಯವಸ್ಥೆಯಲ್ಲಿ ಜಾತಿಯನ್ನು ಆಧರಿಸಿ ಕೆಲಸಗಳನ್ನು ಹಂಚಲಾಗಿತ್ತು. ನೈಪುಣ್ಯ ಅಥವಾ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಬ್ರಾಹ್ಮಣನ ಮಗನು ಕಡಿಮೆ ವಿದ್ವತ್ತನ್ನು ಹೊಂದಿದ್ದರೂ ಅವನು ವಿದ್ವಾಂಸರ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. ಕೈಗಾರಿಕೀಕರಣದಿಂದಾಗಿ ಏನಾಯಿತು? ಎಲ್ಲ ಬದಲಾವಣೆಯಾಯಿತು. ವಿಶೇಷ ತಜ್ಞತೆಗೆ ಪ್ರೋತ್ಸಾಹ ನೀಡುತ್ತದೆ. ಅರ್ಹನಲ್ಲದ ಸಮರ್ಥನಿಗೂ ನೌಕರಿಯು ಸುಲಭವಾಗಿ ಸಿಗುವುದಿಲ್ಲ.
ಕೊನೆಗೊಂಡಿರುವ ಜಾತಿಗಳ ನಿಯಂತ್ರಣ. ಸಾಂಪ್ರದಾಯಿಕ ಸಮಾಜದ ಜಾತಿ ವ್ಯವಸ್ಥೆಯೇ ಸಾಮಾಜಿಕ ನಿಯಂತ್ರಣದ ಪರಿಣಾಮಕಾರಿ ಸಾಧನವೆನಿಸಿತು. ಪ್ರತಿಯೊಂದು ಜಾತಿಯು ತನ್ನದೇ ಆದ ನಿಯಮ ನಿಬಂಧನೆಗಳನ್ನು ಹೊಂದಿದ್ದು ಅವುಗಳನ್ನು ಉಲ್ಲಂಘಿಸಿದ ವ್ಯಕ್ತಿಯನ್ನು ಆ ಜಾತಿಯಿಂದ ಬಹಿಷ್ಕರಿಸಲಾಗುತ್ತಿತ್ತು. ಆದ್ದರಿಂದ ಜಾತಿ ನಿಯಮಗಳನ್ನು ಆ ಜಾತಿಗೆ ಸೇರಿದ ವ್ಯಕ್ತಿ ಅನುಸರಿಸದೆ ಬೇರೆ ದಾರಿ ಇರಲಿಲ್ಲ. 7ನೇ ಪಾಯಿಂಟ್, ಅಸ್ಪೃಶ್ಯತೆ ಕೊನೆಗೊಂಡದ್ದು. ಜಾತಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ಸಮಾರಂಭಗಳಲ್ಲಿ ಬೇರೆ ಬೇರೆ ಜಾತಿಗಳ ಜನರು ಒಟ್ಟು ಸೇರುತ್ತಿದ್ದುದಲ್ಲ. ಕಚೇರಿಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಾರೆ, ಫಲಾಹಾರ ಮಂದಿರಗಳಲ್ಲಿ ಒಟ್ಟಿಗೆ ಕುಳಿತು ತಿಂಡಿ ತಿನ್ನುತ್ತಾರೆ, ಊಟ ಮಾಡುತ್ತಾರೆ. ಅನೇಕ ಹೋಟೆಲುಗಳಲ್ಲಿ ಶೂದ್ರರೇ ಬಡಿಸುತ್ತಾರೆ. ಅವರು ತಯಾರಿಸಿದ ಆಹಾರ ವಸ್ತುಗಳನ್ನು ಬ್ರಾಹ್ಮಣರು ಹಿಂಜರಿಯದೆ ಸೇವಿಸುತ್ತಾರೆ. ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಪ್ರವೇಶ ಯಾವುದೇ ನಿರ್ಬಂಧವಿಲ್ಲ. ಇನ್ನು ಜಾತ್ಯಾಂತರ ವಿವಾಹಗಳು. ಜಾತಿ ವ್ಯವಸ್ಥೆಯಲ್ಲಿ ಜಾತ್ಯಾಂತರ ವಿವಾಹಗಳು ನಡೆಯುವಂತಿರಲಿಲ್ಲ. ಎಲ್ಲರೂ ಬೇರೆ ಜಾತಿಗೆ ಸೇರಿದವರನ್ನು ವಿವಾಹವಾಗಲು ಭಯಪಡ್ತಾ ಇದ್ರು. ಜಾತ್ಯಂತರ ವಿವಾಹವಾದವರನ್ನು ಜಾತಿಯಿಂದ ಬಹಿಷ್ಕರಿಸಲಾಗ್ತಾ ಇತ್ತು. ಆಧುನಿಕ ಸಮಾಜಗಳಲ್ಲಿ ಜಾತ್ಯಂತರ ವಿವಾಹಗಳಿಗೆ ಅತ್ಯಂತ ನಿಷೇಧವೇನೂ ಇಲ್ಲ. ಜಾತ್ಯಂತರ ವಿವಾಹಗಳು ಈಗ ಸಾಮಾನ್ಯವಾಗಿದೆ. ತಂದೆ ತಾಯಿಗಳು ಹೆಚ್ಚು ಅಸಮ್ಮತಿಯೇನೂ ಇಲ್ಲದೆ ತಮ್ಮ ಮಕ್ಕಳ ವಿವಾಹವನ್ನು ಇತರ ಜಾತಿಯ ಮಕ್ಕಳೊಡನೆ ಮಾಡತೊಡಗಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ತರುಣ ತರುಣಿಯರು ಹತ್ತಿರ ಬಂದು ಆತ್ಮೀಯತೆ ಬೆಳೆಸಿಕೊಂಡು ಪ್ರೇಮ ವಿವಾಹವಾಗುವುದು ಈಗ ಅತ್ಯಂತ ಸಾಮಾನ್ಯವೆನಿಸಿದೆ. ಜಾತ್ಯಂತರ ವಿವಾಹಗಳಿಗೆ ಇನ್ನೊಂದು ಕಾರಣವೂ ಕೂಡ ಇದೆ. ಬೇರೆ ಬೇರೆ ಸಮುದಾಯಗಳೊಂದಿಗೆ ಆಗಾಗ ಸಾಮಾನ್ಯವಾಗಿ ನಡೆಯುವ ಘರ್ಷಣೆಗಳಿಂದ ಎಲ್ಲ ಮಾನವರು ಒಂದೇ ಗುಂಪಿಗೆ ಸೇರಿದವರು ಎಂಬ ಸತ್ಯವನ್ನು ಜನರು ತಿಳಿಯುತ್ತಿದ್ದಾರೆ. ಇತರ ಜಾತಿಗಳ ಬಗ್ಗೆ ಇದ್ದ ಏಕರೂಪದ ಚಿಂತನೆ ಈಗ ಊರ್ಜಿತವಾಗಿಲ್ಲ. ಇವಿಷ್ಟು ನಮ್ಮ ಜಾತಿ ವ್ಯವಸ್ಥೆಯ ಮೇಲೆ ಕೈಗಾರಿಕೀಕರಣದ ಪ್ರಭಾವ ಆಗಿದೆ. ಇನ್ನು ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು: ಧರ್ಮದ ಮೇಲೆ ಕೈಗಾರಿಕೀಕರಣದ ಪ್ರಭಾವಗಳು. ಧರ್ಮದ ಮೇಲಿನ ಕೈಗಾರಿಕೀಕರಣದ ಪ್ರಭಾವಗಳಲ್ಲಿ ಸಾಂಪ್ರದಾಯಿಕತೆ ಮತ್ತು ಮೂಢನಂಬಿಕೆಗಳ ಅವನತಿ, ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆ, ಜಾತ್ಯತೀತ ರಾಷ್ಟ್ರಗಳ ಸ್ಥಾಪನೆ, ಧರ್ಮದ ಸಾಮಾಜಿಕ ಮುಖ. ನೈತಿಕ ನಿಯಮಗಳ ಮೇಲೆ ಕೈಗಾರಿಕೀಕರಣದ ಪ್ರಭಾವ: ವೈಚಾರಿಕ ದೃಷ್ಟಿಕೋನದ ಬೆಳವಣಿಗೆ, ಲೌಕಿಕ ದೃಷ್ಟಿಕೋನದ ಬೆಳವಣಿಗೆ, ವ್ಯಕ್ತಿವಾದ, ಲೈಂಗಿಕ ನಿಯಮಗಳ ಅಂಗೀಕಾರಾರ್ಹತೆ, ಅಪರಾಧಗಳ ಹೆಚ್ಚಳ, ಸಾಮಾಜಿಕ ನಿಯಂತ್ರಣ ಸಡಿಲಗೊಂಡುದು. ಮನೋರಂಜನೆಯ ಮೇಲೆ ಕೈಗಾರಿಕೀಕರಣದ ಪ್ರಭಾವ: ಕುಟುಂಬದ ಹೊರಗಿನ ಮನೋರಂಜನೆ, ಕೈಗಾರಿಕೀಕರಣಕ್ಕೆ ಅಡಚಣೆಯನ್ನೊಡ್ಡುವ ಅಂಶಗಳು ಅಂತ ಬಂದಾಗ ನೈಸರ್ಗಿಕ ಸಂಪನ್ಮೂಲಗಳ ಅಸಂಪೂರ್ಣ ಬಳಕೆ, ಕಡಿಮೆ ಬಂಡವಾಳ ಸಂಗ್ರಹಣೆ, ಕೆಳಮಟ್ಟದ ತಂತ್ರಜ್ಞಾನ, ಜನಸಂಖ್ಯಾ ಸ್ಫೋಟ, ಅಧೋರಚನಾ ಸೌಲಭ್ಯ, ರಾಜಕೀಯ ಅಸ್ಥಿರತೆ, ಸಾಮಾಜಿಕ ಮನೋಭಾವನೆಗಳು. ಇವಿಷ್ಟು ಇದರಲ್ಲಿ ಬರ್ತದೆ. ಒಟ್ಟು ಭಾರತದಲ್ಲಿ ಕೈಗಾರಿಕೀಕರಣದ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಇದರಲ್ಲಿ ನಾನು ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಪಾಯಿಂಟ್ಸ್ಗಳು ಅದರ ವಿವರಣೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.